ಇಷ್ಟ ಅವರ ಪುತ್ರ ರೋಹಿತ್ ಅವರ ಮಾತಾಗಿರ್ತಕ್ಕಂಥದ್ದು ಮತ್ತೊಬ್ಬರು ಸಂಬಂಧಿ ಕೂಡ ಇದ್ದಾರೆ ಸರ್. ನಿಮ್ಮ ಜೊತೆ ಹೇಗಿತ್ತು ಒಡನಾಟ ಅನ್ನೋದು? ನನಗೂ ಅವ್ರಿಗೂ 15 ವರ್ಷ. ನಾನು ವೇಣುಗೋಪಾಲ್ ಅಂತ ನನ್ನ ದೊಡ್ಡ ಮಗಳನ್ನ ಅವ್ರನ್ನ ಎರಡನೇ ಮಗಳಿಗೆ ಕೊಟ್ಟಿದ್ದೀವಿ. 12 ವರ್ಷದಿಂದ ಅವರು ನನಗೆ ಬಂಧುಗಳು. ಅವ್ರ ಜೀವನದಲ್ಲಿ ಯಾರಿಗೂ ನೋಯಿಸ್ದವರಲ್ಲ, ಒಂದು ಮಾತು ನೋಯಿಸ್ತಿಲ್ಲ. ಬಟ್ ವೆರಿ ಸ್ಟ್ರಾಂಗ್ ವಿಲ್ ಪವರ್ ಇದ್ದರು. ಏಕೆಂದರೆ ಲಾಸ್ಟ್ ಸಂಡೇ ಡಾಕ್ಟರ್ಸು ಕಷ್ಟ ಅಂತಿದ್ರು, ಬಟ್ ಅದು ಮತ್ತೆ ಚೇತರಿಸ್ಕೊಂಡ್ಬಿಟ್ಟು ಮಾತಾಡೋಕ್ಕೆ ಶುರು ಮಾಡಿದ್ರು. ಸೊ ಈಸ್ ಫೈಟಿಂಗ್, ಈ ವಾಂಟ್ ಟು ಕಮ್ ಬ್ಯಾಕ್ ಅಂತ ಡಾಕ್ಟರ್ಸ್ ಎಲ್ಲ ಹೇಳ್ತಾಯಿದ್ರು. ಸುಮಾರು 15 ವರ್ಷಗಳಿಂದ ನಾವು ಬಂಧುಗಳಾಗಿ ನಾವು ಒಂದು ದಿವಸನೂ ಒಬ್ಬರನ್ನ ನೋವಿಸಿಲ್ಲ. ಭಾಳ ಚೆನ್ನಾಗಿದ್ದರು. ಅವ್ರ ಜೀವನದಲ್ಲಿ ಯಾರನ್ನೂ ನೋವಿಸಿಲ್ಲ. ಮತ್ತು ನೋಡಿ, ಈಗ ಮಂಡೇ ಸಂಡೇ ಸೀರಿಯಸ್ ಅಂದವರು ಮತ್ತು ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ ಹಬ್ಬ ಮಾಡಿಸ್ಬಿಡ್ಬೇಕು ಎಲ್ಲರ ಕೈಲಿ ಅಂತೇಳಿ ಮತ್ತು ಸೋಮವಾರ ಯಥಾಸ್ಥಿತಿ ಬಂದಂಗೆ ಬಂದು ಎಲ್ಲರನ್ನ ನಗಿಸಿ ಎಲ್ಲರೂ ಹಬ್ಬ ಮಾಡಿ ಅಂತ ಹೇಳಿದ್ರು. ಎಲ್ಲರೂ ನೆನ್ನೆ ಹಬ್ಬ ಮಾಡಿದು. ಇವತ್ತು ಉತ್ತರಾಯಣ ಪುಣ್ಯಕಾಲ. ಸುಮಾರು ಈಗ 9:45 ಗಂಟೆಗೆ ಶರೀರವನ್ನು ಬಿಟ್ಟಿದ್ದಾರೆ. ಅವರು ಆತ್ಮ ಯಾವಾಗೂ ನಗ್ನಗ್ತಾನೇ ಇದ್ದರು, ನಗ್ನಗ್ತಾನೇ ನಾವು ಕಳಿಸ್ಬೇಕಂತಿದ್ದೀವಿ. ಈಗ 1:15 ಗಂಟೆಗೆ ಅವರು ಮನೆ ಹತ್ರ ಮಹಾಲಕ್ಷ್ಮಿ ಲೇಔಟ್ ಹತ್ರ ಅವ್ರ ಮನೆ ಹತ್ರ ಕರ್ಕೊಂಡೋಗಿ ಮಹಾಲಕ್ಷ್ಮೀಪುರಂ ಹತ್ರ ಇಡ್ತೀವಿ. ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಇಟ್ಟು ತದನಂತರ ಚಾಮರಾಜಪೇಟೆಯಲ್ಲಿ ನಾವು ವಿಧಿವಿಧಾನ ಅಂತ ಇದನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇದಿಷ್ಟು ಅವರ ಪುತ್ರ ಅಂದರೆ ಈ ಮುಂಚೆ ಮಾತಾಡಿರ್ತಕ್ಕಂಥ ರೋಹಿತ್ ಅವರು ಕೂಡ ಅವರ ಒಂದಿಷ್ಟು ಅಂದರೆ ಯಾವ ರೀತಿ ಸಮಸ್ಯೆ ಆಗಿತ್ತು ಅನ್ನೋದ್ರ ಬಗ್ಗೆ, ಮತ್ತು ಎಷ್ಟು ಗಂಟೆಗೆ ಬಿಟ್ಟೋದ್ರ ಅನ್ನೋಂಥ ವಿಚಾರಗಳನ್ನ ಹೇಳಿರ್ತಕ್ಕಂಥದ್ದು, ಅದೆಲ್ಲದರ ಜೊತೆಗೆ ಕುಟುಂಬಸ್ಥರು ಕೂಡ ಮಾತನಾಡಿರ್ತಕ್ಕಂಥ. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.